Namaste ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಯು ಆಲ್ ಇನ್ ಟು ದ ಮಾಸ್ಟರ್ ಕ್ಯಾಮ್ ಕ್ಲಾಸಸ್. ಸೊ ದಿಸ್ ಈಸ್ ಕ್ಲಾಸ್ ನಂಬರ್ 21. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಮಾಸ್ಟರ್ ಕ್ಯಾಮ್ನ ಸರ್ಫೇಸ್ ಕಮೆಂಟಲ್ಲಿ ಕ್ರಿಯೇಟ್ ಕಮೆಂಟ್ಸಲ್ಲಿ ಬರುವಂತಹ ಕಮೆಂಟ್ಸ್ಗಳ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ಕೊತ ಹೋಗೋಣ. ಸೊ ಯಾವೆಲ್ಲ ಆಪ್ಷನ್ಸ್ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂದರೆ ಸರ್ಫೇಸ್ ಫ್ರಮ್ ಸಾಲಿಡ್ ಈ ಕಮೆಂಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಫ್ಲ್ಯಾಟ್ ಬೌಂಡ್ರಿ, ಲಾಫ್ಟ್, ಎಕ್ಸ್ಟ್ರೂಡ್, ಸ್ವೀಪ್ ಆ್ಯಂಡ್ ರಿವಾಲ್ವ್ ಕಮೆಂಟ್ಸ್ಗಳ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನೋಡಿ ಸ್ನೇಹಿತರೆ, ನಾವು ಈ ಸಾಲಿಡ್ ಕಮೆಂಟ್ಸಲ್ಲಿ ಈಗ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ ಅವುಗಳ ಬಗ್ಗೆ. ನೋಡಿ ಇಲ್ಲಿ ಸೇಮ್ ಆಪ್ಷನ್ಸ್ ಕೊಟ್ಟಿದ್ದಾನೆ, ಎಕ್ಸ್ಟ್ರೂಡ್, ರಿವಾಲ್ವ್, ಲಾಫ್ಟ್ ಆ್ಯಂಡ್ ಸ್ವೀಪ್ ಅಂತೇಳಿ. ಸೊ ದೆರ್ ಈಸ್ ಓನ್ಲಿ ಒನ್ ಡಿಫ್ರೆನ್ಸ್, ನಮಗೆ ಅಲ್ಲಿ ಸಾಲಿಡ್ ಆಗಿ ಕನ್ವರ್ಟ್ ಆಗ್ತಾ ಇತ್ತು. ಸೊ ಇಲ್ಲಿ ಬಟ್ ನಮಗಿಲ್ಲಿ ಸರ್ಫೇಸಲ್ಲಿ ನಮ್ಮ ಮಾಡಲ್ಸ್ ಅನ್ನೋದು ಕ್ರಿಯೇಟ್ ಆಗಿ ಬರುತ್ತೆ. ಇದಿಷ್ಟೇ ಡಿಫ್ರೆನ್ಸ್. ಸೊ ರಿಮೈನಿಂಗ್ ಎಲ್ಲವೂ ಸೇಮ್. ಸೊ ಫಸ್ಟ್ ಆಪ್ಷನ್ಸ್ ನೋಡ್ಕೊತ ಹೋಗೋಣ. ಹಾಗಾದರೆ ನೋಡಿ, ಸರ್ಫೇಸ್ ಫ್ರಮ್ ಸಾಲಿಡ್ ಅಂತೇಳಿ ಕೊಟ್ಟಿದ್ದಾನೆ. ಸೊ ಸಾಲಿಡನ್ನು ನಾವು ಸರ್ಫೇಸಿಗೆ ಕ್ರಿಯೇಟ್ ಮಾಡೋದಕ್ಕೆ ಅಂದರೆ ಕನ್ವರ್ಟ್ ಮಾಡೋದಕ್ಕೆ, ಆಲ್ರೆಡಿ ಸಾಲಿಡ್ ಡ್ರಾ ಮಾಡಿರ್ತೀವಿ, ಅದನ್ನು ಸರ್ಫೇಸಿಗೆ ಕನ್ವರ್ಟ್ ಮಾಡೋದಕ್ಕೆ ಈ ಒಂದು ಆಪ್ಷನ್ಸ್ ಅನ್ನೋದು ಯೂಸ್ ಆಗುತ್ತೆ ನಿಮಗೆ. ಸೊ ಅದಕ್ಕೆ ನಿಮಗೆ ಎಕ್ಸಾಂಪಲ್ಸ್ ಮೂಲಕ ತೋರಿಸ್ಕೊಂಡು ಹೋಗ್ತೀನಿ. ಸೊ ಫಸ್ಟಿಗೆ ಸಾಲಿಡಲ್ಲಿ ಬಂದಿದ್ದೀನಿ, ಒಂದು ಬ್ಲಾಕ್ ಆಪ್ಷನ್ಸ್ ನಾವು ಡ್ರಾ ಮಾಡ್ಕೊಂಡು ಸೊ ಅದನ್ನು ನಿಮಗೆ ಹೇಗೆ ಕನ್ವರ್ಟ್ ಮಾಡೋದಂತೇಳಿ ತೋರಿಸ್ಕೊಡ್ತೀನಿ. ಸೊ ಫಸ್ಟಿಗೆ ಒಂದು 3D ಬ್ಲಾಕನ್ನು ಡ್ರಾ ಮಾಡಿದ್ದೀನಿ. ಸೊ ಇದು ನಮಗೆ 3D ಇಲ್ಲಿ ಇದೆಯಲ್ಲ, ಸೊ ಇದು ಸರ್ಫೇಸ್ನ ಸಾಲಿಡ್ ಅಂತೇಳಿ ಹೇಗೆ ಗೊತ್ತಾಗುತ್ತೆ ಅಂದರೆ ನಮಗೆ, ಸೊ ಇಲ್ಲಿ ನೋಡ್ಬೋದು ರೈಟ್ ಸೈಡಲ್ಲಿ ಕ್ವಿಕ್ ಆಕ್ಸಿಸ್ ಟೂಲ್ ಬಾರ್ ಕೊಟ್ಟಿದ್ದಾನೆ ನಮಗಿಲ್ಲಿ. ಸೊ ಇದರಲ್ಲಿ ಒಂದು ಆಪ್ಷನ್ಸ್ ಕೊಟ್ಟಿದ್ದಾನೆ, ಸೆಲೆಕ್ಟ್ ಆಲ್ ಸಾಲಿಡ್ ಎಂಟಿಟೀಸ್ ಅಂತೇಳಿ. ಸೊ ಈ ಆಪ್ಷನ್ಸ್ನ ಕ್ಲಿಕ್ ಮಾಡಿದರೆ ಸೊ ಈ ಡಿಸ್ಪ್ಲೇಲಿ ಕಾಣ್ತಿರುವಂತಹ ಎಲ್ಲ ಸಾಲಿಡ್ ಮಾಡಲ್ ನಮಗೆ ಸೆಲೆಕ್ಟ್ ಆಗಿ ಹೋಗುತ್ತೆ. ನೋಡಿ, ಅಗೇನ್ ಇದು ಮೇಲೆ ಕ್ಲಿಕ್ ಮಾಡಿದ್ರೆ ಡಿಸೆಲೆಕ್ಟ್ ಆಗುತ್ತೆ. ಸೊ ಇವಾಗ ಸರ್ಫೇಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಸೆಲೆಕ್ಟ್ ಆಲ್ ಸರ್ಫೇಸ್ ಎಂಟಿಟೀಸ್, ಇಲ್ಲಿ ಸೆಲೆಕ್ಟ್ ಆಗೋದಿಲ್ಲ, ಯಾಕಂದರೆ ಸೊ ಇಲ್ಲಿ ಯಾವುದೇ ರೀತಿಯಾದ ಸರ್ಫೇಸ್ ಇಲ್ಲ. ನೋಡಿ, ಕ್ಲಿಕ್ ಮಾಡ್ತಾ ಇದ್ದೀನಿ, ಸೆಲೆಕ್ಟ್ ಆಗೋದಿಲ್ಲ. ಆದರೆ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಆಗುತ್ತೆ. ಇದು ನಮಗೆ ಸಾಲಿಡ್, ರೈಟ್. ಸೊ ಇವಾಗ ನಮಗೆ ಕನ್ಫರ್ಮ್ ಆಯ್ತಿದ್ದು ಸಾಲಿಡ್ ಅಂತೇಳಿ ಕನ್ಫರ್ಮ್ ಆಗಿದೆ. ಸೊ ಇವಾಗ ಸರ್ಫೇಸಲ್ಲಿ ಹೋಗ್ತಾ ಇದ್ದೀನಿ, ಜಸ್ಟ್ ವೇಟ್. ಸರ್ಫೇಸಲ್ಲಿ ಬಂದು ಫಸ್ಟ್ ಒನ್ ಸರ್ಫೇಸ್ ಫ್ರಮ್ ಸಾಲಿಡ್ ಈ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಏನು ಮಾಡ್ಬೇಕಂದ್ರೆ, ಇಲ್ಲಿ ಡ್ರಾ ಮಾಡಿರುವಂತಹ ಸಾಲಿಡನ್ನು ನಾವು ಈ ರೀತಿ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ನೀವು ಯಾವೆಲ್ಲ ಫೇಸ್ ಸೆಲೆಕ್ಟ್ ಮಾಡ್ತಿರಲ್ಲ, ಸೊ ಜಸ್ಟ್ ಇದೊಂದೇ ಫೇಸ್ ಸೆಲೆಕ್ಟ್ ಮಾಡಿದ್ರೆ ಒಂದೇ ಕಡೆ ಮಾತ್ರ ಸಾಲಿಡ್ ಆಗಿ ಬರುತ್ತೆ. ಸೊ ನಾನು ಇವಾಗ ಎಂಟೈರ್ಲಿ ಸಾಲಿಡನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ, ರೈಟ್. ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇದಾದಮೇಲೆ ಎಂಡ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಕೀಪ್ ಒರಿಜಿನಲ್ ಸಾಲಿಡ್, ಇದು ಸೆಲೆಕ್ಟ್ ಮಾಡ್ಕೊಂಡ್ರೆ ಒರಿಜಿನಲ್ ಸಾಲಿಡ್ಗಳು ಇರುತ್ತೆ, ಅದರ ಮೇಲೆ ನಮಗೆ ಸರ್ಫೇಸ್ ಕ್ರಿಯೇಟ್ ಆಗಿ ಬರುತ್ತೆ. ಸೊ ಅದಕ್ಕೆ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ನೀವೇನು ಜಾಸ್ತಿ ಮಾಡಿಫೈ ಮಾಡೋಕ್ಕೆ ಹೋಗಬೇಡಿ, ರೈಟ್. ನಮ್ಗೆ ಎಷ್ಟು ಬೇಕು ಅಷ್ಟೇ ತಿಳ್ಕೊಂಡು ಹೋಗೋಣಂತೆ ನಾವು. ಸೊ ಇದಾದಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ, ಸೊ ನಮಗಿದು ಸಾಲಿಡಿಂದ ಸರ್ಫೇಸ್ ಆಗಿ ಬಂದಿದೆ. ಅದೇ ಗೊತ್ತಾಗುತ್ತೆ. ಅಗೇನ್ ಸೇಮ್ ಈ ಕ್ವಿಕ್ ಆಕ್ಸೆಸ್ ಟೂಲ್ ಬಾಲಲ್ಲಿ ಹೋಗಿ ಸೆಲೆಕ್ಟ್ ಆಲ್ ಸರ್ಫೇಸ್ ಎಂಟಿಟೀಸ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಸರ್ಫೇಸ್ ಇವಾಗ ಸೆಲೆಕ್ಟ್ ಆಗಿದೆ. ಸೊ ಅಗೇನ್ ಇವಾಗ ಸಾಲಿಡ್ ಮೇಲೆ ಕ್ಲಿಕ್ ಮಾಡ್ತೀನಿ, ಸೆಲೆಕ್ಟ್ ಆಗೋದಿಲ್ಲ, ಯಾಕಂದರೆ ನಮಗಿದು ಸರ್ಫೇಸ್ ಡ್ರಾ ಆಗಿದೆ. ಸೊ ಇನ್ನೊಂದು ಹೇಗೆ ಕನ್ಫರ್ಮ್ ಮಾಡ್ಕೊಬೇಕಂದ್ರೆ, ನಾವು ಈಚ್ ಲೇಯರ್ ಸಪ್ರೇಟಾಗಿ ಡ್ರಾ ಆಗಿ ಬಂದಿರುತ್ತೆ. ಸೊ ನೋಡಿ, ಈ ರೀತಿ ಸಪ್ರೇಟ್ ಎಲ್ಲ ಫೇಸಸ್ ನಮಗೆ ಸಪ್ರೇಟಾಗಿ ಡ್ರಾ ಆಗಿ ಬಂದಿರುತ್ತೆ. ಈ ರೀತಿ ಸಿಂಪಲ್ಲಾಗಿ ಡಿಲೀಟ್ ಕೂಡ ಮಾಡಬಹುದು, ರೈಟ್. ಸೊ ಇದು ಬಂದು ಫಸ್ಟ್ ಆಪ್ಷನ್ಸ್ ಬಗ್ಗೆ. ಬಟ್ ನೀವು ಕೀಪ್ ಒರಿಜಿನಲ್ ಸಾಲಿಡ್ ಆಪ್ಷನ್ಸನ್ನು ಯೂಸ್ ಮಾಡಿದರೆ, ಸೊ ಜಸ್ಟ್ ನಾನು ಇವಾಗ ಅಗೇನ್ ಬ್ಯಾಕ್ ಸೈಡ್ ಬಂದಿದ್ದೀನಿ, ರೈಟ್ ಕ್ಲಿಕ್ ಆ್ಯಂಡ್ ಐಸೋಮೆಟ್ರಿಕ್ ವ್ಯೂ. ಸೊ ಅಗೇನ್ ನಾನು ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಸೆಲೆಕ್ಟ್ ದಿ ಸಾಲಿಡ್ ಆ್ಯಂಡ್ ಸೆಲೆಕ್ಷನ್. ಸೊ ಇವಾಗ ಕೀಪ್ ಒರಿಜಿನಲ್ ಸಾಲಿಡನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಆ ಸಾಲಿಡ್ ಮೇಲೇ ನಮಗೆ ಸರ್ಫೇಸ್ ಅನ್ನೋದು ಕ್ರಿಯೇಟ್ ಆಗಿ ಬಂದಿರುತ್ತೆ. ಸೊ ನೋಡಿ, ಇಲ್ಲಿ ಮೇಲ್ಗಡೆ ಬಂದಾಗ ಎರಡು ನಮಗೆ ಹೈಲೈಟ್ ಆಗಿ ಕಾಣುತ್ತೆ, ನೋಡಿ ಈ ರೀತಿ. ಸೊ ರೈಟ್ ಕ್ಲಿಕ್ ಆ್ಯಂಡ್ ಕ್ಲಿಯರ್ ಕಲರ್. ಸೊ ನೋಡ್ಬೋದು ಇಲ್ಲಿ ನಿಮಗೆ ಶೇಡೆಡ್ ಆಗುತ್ತೆ ತಾನೇ. ಸಾಲಿಡ್ ಮತ್ತು ಸರ್ಫೇಸ್ ಎರಡು ನಮಗೆ ಕ್ರಿಯೇಟ್ ಆಗಿ ಬಂದಿದೆ. ಸೊ ನೀವು ಬೇಕಾದರೆ ಇವಾಗ ಸಪ್ರೇಟಾಗಿ ಸಾಲಿಡ್ ಆ್ಯಂಡ್ ಸರ್ಫೇಸ್ ಈ ರೀತಿ ನೀವು ಸೆಲೆಕ್ಟ್ ಮಾಡ್ಬೋದು, ರೈಟ್. ಸೊ ಇದು ಬಂದು ಫಸ್ಟ್ ಆಪ್ಷನ್ಸ್ ಬಗ್ಗೆ. ಸೊ ಇದಾದಮೇಲೆ ನಮಗೆ ನೆಕ್ಸ್ಟ್ ಕಮೆಂಟ್ ಕೊಟ್ಟಿದ್ದಾನೆ ಸ್ನೇಹಿತರೆ, ಸರ್ಫೇಸಲ್ಲಿ ಫ್ಲ್ಯಾಟ್ ಬೌಂಡ್ರಿ ಅಂತೇಳಿ ಕೊಟ್ಟಿದ್ದಾನೆ. ಅದು ಕೂಡ ಸಿಂಪಲ್. ಸೊ ಇನ್ನೊಂದು ಲೆವೆಲಲ್ಲಿ ನಾನು ನಿಮಗೆ ಫ್ಲ್ಯಾಟ್ ಬೌಂಡ್ರಿ ಬಗ್ಗೆ ಡಿಸ್ಕಷನ್ ಮಾಡ್ಕೊತಾ ಹೋಗ್ತೀನಿ. ಸೊ ಅದಕ್ಕಂತೇಳಿ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡಿದ್ದೀನಿ. ಸೊ ರೆಕ್ಟ್ಯಾಂಗಲ್ ಅಂತೇನಿಲ್ಲ, ಸೊ ನೀವು ಯಾವುದೇ ರೀತಿ ಡ್ರಾಯಿಂಗ್ 2D ಡ್ರಾಯಿಂಗ್ ಕೂಡ ಡ್ರಾ ಮಾಡ್ಬೋದು. ಸೊ ಅಗೇನ್ ಸರ್ಫೇಸಲ್ಲಿ ಹೋಗಿ ಇವಾಗ ಫ್ಲ್ಯಾಟ್ ಬೌಂಡ್ರಿ ಆಪ್ಷನ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಏನಿಲ್ಲ, ಅಗೇನ್ ನಮಗೆ ಈ ರೀತಿ ಈ ಲೈನ್ ಸೆಲೆಕ್ಷನ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಕೊಡಿ. ಸೊ ಇಲ್ಲಿ ನಮಗೆ ಸರ್ಫೇಸ್ ಸಾಲಿಡ್ ಸೀಟ್ ಆ್ಯಂಡ್ ಮೆಸ್ ಅಂತ ಕೊಟ್ಟಿದ್ದಾನೆ. ಸೊ ನಿಮಗೆ ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಸಿಂಪಲಾಗಿ ನಾವು ಈ ರೀತಿ ನಾವು ಡ್ರಾ ಮಾಡಿರುವಂತಹ 2D ಡ್ರಾಯಿಂಗನ್ನು ಸರ್ಫೇಸ್ ಆಗಿ ಈ ರೀತಿ ಕನ್ವರ್ಟ್ ಮಾಡಬಹುದು ಸಿಂಪಲಾಗಿ, ರೈಟ್. ಸೊ ಈ ರೀತಿ ಮಾಡಲ್ಸನ್ನು ಕ್ರಿಯೇಟ್ ಮಾಡೋದಕ್ಕೆ ನಮಗೆ ಈ ಒಂದು ಆಪ್ಷನ್ಸನ್ನು ಯೂಸ್ ಆಗುತ್ತೆ. ಸಿಂಪಲ್
2D ಡ್ರಾಯಿಂಗ್ ಡ್ರಾ ಮಾಡಿರ್ತೀವಲ್ಲ, ಸೊ ಅದನ್ನು ನಾವು 3Dಗೆ ಕನ್ವರ್ಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ, ಸರ್ಫೇಸಿಗೆ ಕನ್ವರ್ಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಅಗೇನ್ ಇನ್ನೊಂದು ಸರ್ಕಲ್ ಮೇಲೆ ಡ್ರಾ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು ಸರ್ಕಲ್ ಡ್ರಾ ಮಾಡಿದ್ದೀನಿ. ಸರ್ಫೇಸಲ್ಲಿ ಹೋಗಿ ಫ್ಲ್ಯಾಟ್ ಬೌಂಡ್ರಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸಿಂಪಲ್ ಈ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿ ದೆನ್ ಓಕೆ. ರೈಟ್, ನೋಡ್ಬೋದು ಇವಾಗ. ಸೊ 2Dಯಿಂದ ಸರ್ಫೇಸ್ ಆಗಿ ಕನ್ವರ್ಟ್ ಆಗಿ ಬರುತ್ತೆ. ಇದಿಷ್ಟು ಸಿಂಪಲ್ ಆಗಿರುತ್ತೆ. ಸರ್ಫೇಸ್ ಫ್ರಮ್ ಸಾಲಿಡ್ ಆ್ಯಂಡ್ ಫ್ಲ್ಯಾಟ್ ಬೌಂಡ್ರಿ ಸಿಂಪಲ್ ಆಗಿರುತ್ತೆ. ರೈಟ್. ಸೊ ನೆಕ್ಸ್ಟ್ ಕಮೆಂಟ್ ಬಂದು ಲಾಫ್ಟ್ ಸಿಂಪಲ್ ಸ್ನೇಹಿತರೆ ನಮಗೆ. ಸೊ ಈ ರೀತಿ ಡಿಫ್ರೆಂಟ್ ಸ್ಟೇಜಲ್ಲಿ ಅಂದರೆ ಡಿಫ್ರೆಂಟ್ ಹೈಟಲ್ಲಿ ನಮಗೆ ಡ್ರಾಯಿಂಗ್ಸ್ ಅನ್ನೋದು ಇರುತ್ತೆ. ಸೊ ಅವುಗಳನ್ನು ಜಾಯಿಂಟ್ ಮಾಡ್ಕೊಂಡು ಒಂದು ಮಾಡೆಲನ್ನು ಕ್ರಿಯೇಟ್ ಮಾಡಬೇಕು ನಾವು. ಆ ಒಂದು ಟೈಮಲ್ಲಿ ಈ ಒಂದು ಲಾಫ್ಟ್ ಅನ್ನೋದು ಯೂಸ್ ಆಗುತ್ತೆ. ಸಿಂಪಲ್ ಆಪ್ಷನ್ಸ್ ಅಂದರೆ ನಾವು ಪಿರಾಮಿಡ್ ನೋಡ್ಬೋದು. ಸೊ ಸ್ಟಾರ್ಟಿಂಗಲ್ಲಿ ಲಾರ್ಜ್ ಶೇಪಲ್ಲಿ ಒಂದು ರೆಕ್ಟ್ಯಾಂಗಲ್ ಒಂದಿರುತ್ತೆ, ಇದಾದಮೇಲೆ ಸ್ಮಾಲ್ ಸ್ಕೇಲ್ ಈ ರೀತಿ. ಸೊ ಅವುಗಳನ್ನು ಈಚನ್ನು ಕ್ರಿಯೇಟ್ ಮಾಡ್ಕೊಂಡು ಒಂದು ಮಾಡೆಲನ್ನು ಕ್ರಿಯೇಟ್ ಮಾಡೋದಕ್ಕೆ ಈ ಒಂದು ಆಪ್ಷನ್ಸನ್ನು ಯೂಸ್ ಆಗುತ್ತೆ. ಸೊ ಇದಕ್ಕಿಂತ ಮೊದಲು ನಾನು ಆ್ಯಕ್ಸಿಸನ್ನು ಆನ್ ಮಾಡ್ತಾಯಿದ್ದೀನಿ ವ್ಯೂವಲ್ಲಿ ಹೋಗಿ. ಸೊ ವೈರ್ ಫ್ರೇಮಲ್ಲಿ ಹೋಗಿ ಸ್ನೇಹಿತರೆ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡ್ತಾಯಿದ್ದೀನಿ. ಆ್ಯಂಕರ್ ಟು ಸೆಂಟರ್ ಸೆಲೆಕ್ಟ್ ಮಾಡ್ಕೊಂಡು ಕ್ಲಿಕ್ ಒರಿಜಿನ್ ಪಾಯಿಂಟ್ ಆ್ಯಂಡ್ ಇತ್ತು ಡ್ರಾ ಮಾಡಿದ್ದೀನಿ ಒಂದು ರೆಕ್ಟ್ಯಾಂಗಲ್. ಸೊ ಇವಾಗ ಐಸೋಮೆಟ್ರಿಕ್ ವ್ಯೂವಲ್ಲಿ ಹೋಗಿ ರೈಟ್. ಸೊ ನಮಗೆ ಈ ರೀತಿ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡಿದ್ದೀನಿ. ಸೊ ಇವಾಗ ಟ್ರಾನ್ಸ್ಫಾರ್ಮಲ್ಲಿ ನಮಗೆ ಟ್ರಾನ್ಸ್ಲೇಟ್ ಅಂತೇಳಿ ಒಂದು ಆಪ್ಷನ್ಸ್ ಕೊಟ್ಟಿದ್ದಾನೆ ಸ್ನೇಹಿತರೆ. ಈ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಸೊ ಇದನ್ನು ನಾವು ಡಿಫ್ರೆಂಟ್ ಸ್ಟೇಜಲ್ಲಿ ಮೂವ್ ಮಾಡ್ಕೊತ ಹೋಗೋಣಂತೆ ನಾವು. ರೈಟ್. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ, ಎಂಡ್ ಸೆಲೆಕ್ಷನ್. ಸೊ ಈ ರೀತಿ ಸೊ ಇಲ್ಲೊಂದು ಡ್ರಾ ಮಾಡಿದ್ದೀನಿ ಅಗೇನ್. ಸೊ ಇಲ್ಲೊಂದು ಡ್ರಾ ಮಾಡಿದ್ದೀನಿ. ಸೊ ಅಗೇನ್ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಎಂಡ್ ಸೆಲೆಕ್ಷನ್. ಸೊ ಇಲ್ಲಿ ನೀವು ನಂಬರ್ಸ್ ಬೇಕಿದ್ರೆ ನೀವು ಇನ್ಕ್ರೀಸ್ ಮಾಡ್ಕೊತ ಹೋಗ್ಬೋದು. ರೈಟ್. ಸೊ ಈ ರೀತಿ ಒಂದು ಮಾಡೆಲ್ ಅನ್ನೋದು ನಾನು ಇವಾಗ ಡ್ರಾ ಮಾಡಿದ್ದೀನಿ ಕ್ಲಿಯರ್ ಕಲರ್. ರೈಟ್. ಸೊ ಇವಾಗ ನೋಡಿ ಸ್ನೇಹಿತರೆ ಫ್ರಂಟ್ ವ್ಯೂವಲ್ಲಿ ತೋರಿಸ್ತೀನಿ, ನಿಮಗೆ ಕ್ಲಿಯರಾಗಿ ಕಾಣುತ್ತೆ. ಸೊ 3 ಸ್ಟೇಜಲ್ಲಿ ಡ್ರಾಯಿಂಗ್ ಅನ್ನೋದಿದೆ. ಸೊ ಈ 3 ಸ್ಟೇಜನ್ನು ಕನೆಕ್ಟ್ ಮಾಡ್ಕೊಂಡು ನಾನು ಒಂದು ಮಾಡೆಲ್ ಕ್ರಿಯೇಟ್ ಮಾಡಬೇಕು. ಆ ಒಂದು ಟೈಮಲ್ಲಿ ನಮಗೆ ವೈರ್ ಫ್ರೇಮಲ್ಲಿ ಲಾಫ್ಟ್ ಆಪ್ಷನ್ಸ್ ಅನ್ನೋದು ಯೂಸ್ ಆಗುತ್ತೆ. ರೈಟ್. ಸೊ ಇವಾಗ ಲಾಫ್ಟ್ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ನೀವು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು. ನೀವು ಸೆಲೆಕ್ಟ್ ಮಾಡುವಂಥ ಡೈರೆಕ್ಷನ್ ಮತ್ತು ಪಾಯಿಂಟ್ ಸೇಮ್ ಒಂದೇ ಕಡೆ ಇರಬೇಕು. ರೈಟ್. ಸೊ ಈ ರೀತಿ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇಲ್ಲಿ ಏರೋ ಮಾರ್ಕ್, ಈ ಗ್ರೀನ್ ಏರೋ ಮಾರ್ಕ್ ನನಗೆ 3 ಒಂದೇ ಕಡೆ ಡೈರೆಕ್ಷನ್, ರೈಟ್ ಸೈಡ್ ಡೈರೆಕ್ಷನ್ ಇತ್ತು. ಇದು ಡೈರೆಕ್ಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಾದಮೇಲೆ ಓಕೆ ಮಾಡಿ ಕ್ಲಿಕ್ ಕೊಡಿ ಸ್ನೇಹಿತರೆ. ನೋಡಿ ಈ 3 ಬೇಸ್ ಮಾಡ್ಕೊಂಡು ನಮಗೆ ಈ ರೀತಿ ಒಂದು ಮಾಡೆಲ್ ಅನ್ನೋದು ಕ್ರಿಯೇಟ್ ಆಗಿ ಬರುತ್ತೆ. ರೈಟ್. ಸೊ ಲಾರ್ಜ್ ಆಫ್ ಟೈಮ್ ನಾನು ಇದನ್ನು ಸ್ಟೀಮ್ ಟರ್ಬೈನ್ ಬ್ಲೇಡನ್ನು ಸರ್ಫೇಸನ್ನು ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಮಾಡಿದ್ದೀನಿ. ರೈಟ್. ಈ ರೀತಿ ಸಿಂಪಲ್ ನಮಗೆ ಡಿಫ್ರೆಂಟ್ ಸ್ಟೇಜಲ್ಲಿ ಡ್ರಾಯಿಂಗ್ಸ್ ಅನ್ನೋದು ಇರುತ್ತೆ. ಅವುಗಳನ್ನು ಕನೆಕ್ಟ್ ಮಾಡ್ಕೊಂಡು ಒಂದು ಡ್ರಾಯಿಂಗನ್ನು ಡ್ರಾ ಮಾಡೋದಕ್ಕೆ ಮಾತ್ರ ಈ ಒಂದು ಆಪ್ಷನ್ಸ್ ಅನ್ನೋದು ಯೂಸ್ ಆಗುತ್ತೆ ನಮಗೆ. ಸೊ ಇವಾಗ ಕಂಟ್ರೋಲ್ ಎ ಆ್ಯಂಡ್ ಡಿಲೀಟ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಆಪ್ಷನ್ಸ್ ಬಂದು ಎಕ್ಸ್ಟ್ರೂಡ್. ಇದು ಸಿಂಪಲ್ ನಾವು ಡ್ರಾ ಮಾಡಿರ್ತೀವಿ, ಅದನ್ನು ಎಕ್ಸ್ಟ್ರೂಡ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಅಗೇನ್ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡಿದ್ದೀನಿ. ರೈಟ್ ಕ್ಲಿಕ್ ಆ್ಯಂಡ್ ಐಸೋಮೆಟ್ರಿಕ್ ವ್ಯೂ. ಸೊ ನೋಡಿ ಸ್ನೇಹಿತರೆ ಸರ್ಫೇಸಲ್ಲಿ ಹೋಗಿ ಎಕ್ಸ್ಟ್ರೂಡ್ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿನಿ. ಸೊ ಇದಾದಮೇಲೆ ನೀವು ಈ ರೀತಿ ಮಾಡೆಲ್ನ ಸೆಲೆಕ್ಷನ್ ಮಾಡ್ಕೊಂಡ್ರೆ ನಮಗಿಲ್ಲಿ ನೋಡಿ ಥಿಕ್ನೆಸ್ಸಲ್ಲಿ ಅಂದರೆ ಸರ್ಫೇಸಲ್ಲಿ ಥಿಕ್ನೆಸ್ ಅನ್ನೋದು ನಮಗೆ ಕ್ರಿಯೇಟ್ ಆಗಿ ಬರುತ್ತೆ. ಈ ರೀತಿ ಸಿಂಪಲ್ ಆಗಿರುತ್ತೆ. ರೈಟ್. ಅಗೇನ್ ನೀವು ಸೆಲೆಕ್ಟ್ ಸೈಡ್, ಅಪೋಸಿಟ್ ಸೈಡ್ ಆ್ಯಂಡ್ ಬೋತ್ ಸೈಡ್ ಅಂತೇಳಿ ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಆ್ಯಕ್ಸಿಸ್, ಸೊ ನೀವು ಯಾವ ಆ್ಯಕ್ಸಿಸ್ಗೆ ಡ್ರಾ ಮಾಡ್ತಾ ಇದ್ದೀರಾ, ಎಕ್ಸ್ ಆ್ಯಕ್ಸಿಸ್ ಬೇಕಾ, ವೈ ಆ್ಯಕ್ಸಿಸ್ ಬೇಕಾ. ರೈಟ್. ಸೊ ಈ ರೀತಿ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾನೆ. ಸೊ ನಾವು ಇವಾಗ ಜೆಡ್ ಆ್ಯಕ್ಸಿಸನ್ನು ರೆಫರ್ ಮಾಡ್ಕೊಂಡು ಡ್ರಾಯಿಂಗನ್ನು ಡ್ರಾ ಮಾಡಿರೋದು. ಹಾಗೆ ನಮಗೆ ಇಲ್ಲಿ ಹೈಟ್ 35 ಕೊಟ್ಟಿದ್ದೀನಿ. ಆ್ಯಂಡ್ ಸ್ಕೇಲ್ ಅಂದರೆ ಇದು ಇನ್ಕ್ರೀಸ್ ಹಾಕ್ಕೊತ ಹೋಗುತ್ತೆ, ನೀವು ಡಬಲ್ ಹಾಕ್ಕೊತ ಹೋಗುತ್ತೆ ಸ್ಕೇಲ್ ಸೆಲೆಕ್ಟ್ ಮಾಡ್ಕೊಂಡು ಹೋದಾಗ. ರೈಟ್. 1:2 ಈ ರೀತಿ. ರೈಟ್. ಸೊ ರೊಟೇಷನ್ ಆ್ಯಂಗಲ್ ಕೊಟ್ಟಿದ್ದಾನೆ. ಸೊ ನೀವು 45 ಡಿಗ್ರಿ ಕೊಟ್ಟಾಗ 45 ಡಿಗ್ರಿಲಿ ಸೊ ಈ ಮಾಡೆಲ್ ಅಂದರೆ ನಮಗೆ ಡ್ರಾ ಆಗಿ ಬರುತ್ತೆ. ಆ್ಯಂಡ್ ಆಫ್ಸೆಟ್ ಡಿಸ್ಟೆನ್ಸ್ ಕೂಡ ಕೊಟ್ಟಿದ್ದಾನೆ, 20 ಕೊಡ್ತಾಯಿದ್ದೀನಿ. ಸೊ ನೋಡ್ಬೋದು ಇವಾಗ. ಜಸ್ಟ್ ಅ ಮಿನಿಟ್, ಇದನ್ನು ಡಿಫೈನ್ಡ್ ಸೈಡ್ಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಆಫ್ಸೆಟ್ ಡಿಸ್ಟೆನ್ಸನ್ನು ಇನ್ಕ್ರೀಸ್ ಮಾಡ್ಕೊತಾ ಹೋಗ್ತೀನಿ. ನೋಡ್ಬೋದು ಇಲ್ಲಿ. ಜಸ್ಟ್ ಅ ಮಿನಿಟ್. ಇದು ರೊಟೇಷನ್ ಆ್ಯಂಗಲ್ 0 ಎಂಟರ್. ಸೊ ನೋಡ್ಬೋದು ಇಲ್ಲಿ ಕ್ಲಿಯರಾಗಿ ಕಾಣುತ್ತೆ ನಿಮಗೆ. ಸೊ ನಾವು ಡ್ರಾ ಮಾಡಿರೋದು ಇಲ್ಲಿ, ಬಟ್ ನಮಗೆ ಇಲ್ಲಿ ಆಫ್ಸೆಟ್ ಹಾಕ್ಕೊತ ಹೋಗುತ್ತೆ. ಫ್ರಂಟ್ ವ್ಯೂವಲ್ಲಿ ಇನ್ನೂ ಕ್ಲಿಯರಾಗಿ ಕಾಣುತ್ತೆ ನಿಮಗೆ. ಸೊ ನೋಡ್ಬೋದು ಇಲ್ಲಿ ಇನ್ಕ್ರೀಸ್ ಹಾಕ್ಕೊತ ಹೋಗ್ತಾ ಇರುತ್ತೆ ಆಫ್ ಸೈಡಲ್ಲಿ. ಆ್ಯಂಡ್ ಡ್ರಾಫ್ಟ್ ಆ್ಯಂಗಲ್ ಕೊಟ್ಟಿದ್ದಾನೆ, ಅಂದರೆ ಇದು ಇನ್ಸೈಡಲ್ಲಿ ಹೋಗುತ್ತೆ. ಡ್ರಾಫ್ಟ್ ಆ್ಯಂಗಲ್ ಅನ್ನೋದು ಫ್ಲ್ಯಾಟ್ ಆಗಿ ಬರೋದಿಲ್ಲ. ಸೊ ಇದು ನಿಮಗೆ 45 ಡಿಗ್ರಿ ಎಂಟರ್ ಪ್ರೆಸ್ ಮಾಡಿದಾಗ ನೋಡಿ ಈ ರೀತಿ ಇನ್ಸೈಡಲ್ಲಿ ಡ್ರಾಫ್ಟ್ ಆ್ಯಂಗಲ್ ಅನ್ನೋದು ನಿಮಗೆ ಕ್ರಿಯೇಟ್ ಆಗಿ ಬರುತ್ತೆ. ರೈಟ್. ಸೊ ಇದೆಲ್ಲ ಸಿಂಪಲ್ ಆಗಿರುವಂತಹ ಕಮೆಂಟ್ಸ್ ನಿಂತರೆ ಇದೇನು ಓಕೆ ಕ್ಲಿಕ್ ಮಾಡಿದಾಗ ಸೊ ಈ ರೀತಿ ಒಂದು ಮಾಡೆಲ್ ಅನ್ನೋದು ನಮಗೆ ಕ್ರಿಯೇಟ್ ಆಗಿ ಬರುತ್ತೆ ಐಸೋಮೆಟ್ರಿಕ್ ವ್ಯೂ.
ಸೊ ನೀವು ಬೇಕಿದ್ರೆ ಟಾಪಲ್ಲಿ ಡಿಲೀಟ್ ಮಾಡಿದರೆ ನಮಗೆ ಇನ್ಸೈಡಲ್ಲಿ ಈ ರೀತಿ ಒಂದು ಪಾಟ್ ರೀತಿ ಕ್ರಿಯೇಟ್ ಆಗಿ ಬರುತ್ತೆ, ರೈಟ್. ಸೊ ಇದು ಬಂದು ಎಕ್ಸ್ಟ್ರೂಡ್ ಬಗ್ಗೆ. ಅಗೇನ್ ಕಂಟ್ರೋಲ್ ಎ ಆ್ಯಂಡ್ ಡಿಲೀಟ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಬಂದು ಸ್ವೀಪ್ ಅನ್ನೋದು ಸಿಂಪಲ್ ಏನಿದೆ, ನಾವು ಪೈಪ್ ಡಿಸೈನಿಂಗಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಒಂದು ಸರ್ಕಲ್ ಡ್ರಾ ಮಾಡ್ತಾಯಿದ್ದೀನಿ, ಒರಿಜಿನ್ ಪಾಯಿಂಟ್ ಆ್ಯಂಡ್ ಕ್ಲಿಕ್ ಹಿಯರ್. ಸೊ ಇದಾದಮೇಲೆ ಸೊ ಫ್ರಂಟ್ ವ್ಯೂವಲ್ಲಿ ಒಂದು ಪಾತನ್ನು ನಾವು ಡ್ರಾ ಮಾಡ್ಕೊತ ಹೋಗೋಣ. ಸ್ಪೈಲಿನ್ ಆಪ್ಷನ್ಸ್ ಯೂಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇಲ್ಲಿ ಒರಿಜಿನ್ ಪಾಯಿಂಟ್, ಕ್ಲಿಕ್ ಹಿಯರ್ ಆ್ಯಂಡ್ ಅಗೇನ್ ಕ್ಲಿಕ್ ಹಿಯರ್. ಸೊ ರೈಟ್, ಈ ರೀತಿ ಒಂದು ಮಾಡಲನ್ನು ನಾನು ಇವಾಗ ಡ್ರಾ ಮಾಡಿದ್ದೀನಿ. ಸರ್ಫೇಸಲ್ಲಿ ಹೋಗಿ ಸೊ ಇವಾಗ ಸ್ವೀಪ್ ಆಪ್ಷನ್ಸ್ ಯೂಸ್ ಮಾಡ್ಕೊತಾ ಇದ್ದೀರಿ. ಫಸ್ಟಿಗೆ ನಾವು ಸ್ವೀಪ್ ಆಗಬೇಕಾಗಿರುವಂತಹ ಒಂದು ಮಾಡಲ್ ಸೆಲೆಕ್ಟ್ ಮಾಡ್ಕೊಂಡು ಆ್ಯಂಡ್ ಪಾತ್, ಸೊ ಯಾವ ಡೈರೆಕ್ಷನಲ್ಲಿ, ಈ ಡೈರೆಕ್ಷನಲ್ಲಿ ನಿಮಗೆ ಆಗ್ಬೇಕಂತೇಳಿ, ರೈಟ್. ಸೊ ಈ ರೀತಿ ಸಿಂಪಲಾಗಿ ನಾವು ಪೈಪ್ ಡಿಸೈನಿಂಗಲ್ಲಿ ಜಾಸ್ತಿ ಒಂದು ಆಪ್ಷನ್ಸನ್ನು ಯೂಸ್ ಮಾಡ್ತೀವಿ. ನೋಡಿ ಇಲ್ಲಿ ಇನ್ಸೈಡಲ್ಲಿ ಕರೆಕ್ಟಾಗಿ ಫಾರ್ಮ್ ಆಗಿ ಬಂದಿಲ್ಲ, ಯಾಕಂದರೆ ನಾವು ಇಲ್ಲಿ ಆ್ಯಂಗಲ್ ಸ್ಮಾಲ್ ಆ್ಯಂಗಲ್ ಕೊಟ್ಟಿದ್ದೀವಿ, ರೈಟ್. ಸೊ ಈ ಡಯಾಮೀಟ್ರಿಗೆ ಈ ಆ್ಯಂಗಲ್ ಓಕೆ ಆಗಿಲ್ಲ, ಅದಕ್ಕೆ ಈ ರೀತಿ ನಮಗೆ ಅಲ್ಲಿ ಬೆಂಡ್ ಆಗಿರೋದು. ಸೊ ನಾವು ಇವೆಲ್ಲ ಹೋಗಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನಾವು ಡ್ರಾಯಿಂಗನ್ನು ಡ್ರಾ ಮಾಡಬೇಕಾಗುತ್ತೆ, ರೈಟ್. ಸೊ ಇದಾದಮೇಲೆ ನಮಗೆ ನೆಕ್ಸ್ಟ್ ಆಪ್ಷನ್ಸ್ ಬಂದು ರಿವಾಲ್ವ್ ಕೊಟ್ಟಿದ್ದಾನೆ. ಸಿಂಪಲ್ ರಿವಾಲ್ವ್ ಸೇಮ್ ನಾವು 3D ಏನು ಡಿಸ್ಕಷನ್ ಮಾಡಿದ್ವಲ್ಲ ಅದೇ ರೀತಿ ಇರುತ್ತೆ. ರಿವಾಲ್ವ್ ಆಪ್ಷನ್ಸ್ ನಮಗೆ ಸರ್ಫೇಸಲ್ಲಿ ಇದೆಲ್ಲ ರಿವಾಲ್ವ್. ಸೊ ವೈರ್ ಫ್ರೇಮಲ್ಲಿ ಹೋಗಿ ಒಂದು ಸ್ಪೈಲೈನ್ ಡ್ರಾ ಮಾಡ್ತಾಯಿದ್ದೀನಿ, ರೈಟ್. ಈ ರೀತಿ ಒಂದು ಲೈನ್ ಡ್ರಾ ಮಾಡಿದ್ದೀನಿ ಆ್ಯಂಡ್ ಯಾವ ಆ್ಯಕ್ಸಿಸ್ಗೆ ಅದು ರೊಟೇಟ್ ಆಗ್ಬೇಕಂತೇಳಿ, ಸೊ ಅದಕ್ಕಂತೇಳಿ ಒಂದು ಲೈನ್ ಕೂಡ ಡ್ರಾ ಮಾಡಿದ್ದೀನಿ ನಾನು ಇವಾಗ. ಸರ್ಫೇಸಲ್ಲಿ ಹೋಗಿ ರಿವಾಲ್ವ್ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊಂಡು, ಸೊ ಫಸ್ಟಿಗೆ ನೀವು ರಿವಾಲ್ವ್ ಆಗಬೇಕಾಗಿರುವಂಥ ಕರ್ವ್ನ ಸೆಲೆಕ್ಟ್ ಮಾಡ್ಕೊಬೇಕು, ಈ ಕರ್ವ್ನ ಸೆಲೆಕ್ಟ್ ಮಾಡ್ಬೇಕು. ಸೊ ಅದಕ್ಕೆ ಏನು ಮಾಡ್ತೀನಿ, ಇಲ್ಲಿ ಪಾರ್ಷಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಿಂಗಲ್ ಕರ್ವ್ ಸೆಲೆಕ್ಟ್ ಆಗುತ್ತೆ, ಇಲ್ಲಾಂದರೆ ನಿಮಗೆ ಎಂಟೈಲಿ ಸೆಲೆಕ್ಟ್ ಆಗಿಬಿಡುತ್ತೆ. ಸೊ ಪಾರ್ಷಲ್ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಲೈನ್ ಸೆಲೆಕ್ಟ್ ಮಾಡಿ ಅಪ್ ಟು ನಮಗೆ ಇಲ್ಲಿ ಇದಷ್ಟೇ ನಮಗೆ ಸೆಲೆಕ್ಟ್ ಆಗಬೇಕು. ಇದಾದಮೇಲೆ ಆ್ಯಕ್ಸಿಸ್ ಕೇಳ್ತಾ ಇದೆ, ಸೊ ಈ ಆ್ಯಕ್ಸಿಸನ್ನು ಕ್ಲಿಕ್ ಮಾಡಿದ್ರೆ ಸಾಕು. ಸಿಂಪಲಾಗಿ ನಾವು ಈ ರೀತಿ ಮಾಡಲ್ಸನ್ನು ಕ್ರಿಯೇಟ್ ಮಾಡೋದಕ್ಕೆ ಈ ಒಂದು ಆಪ್ಷನ್ಸ್ ಅನ್ನೋದು ಯೂಸ್ ಆಗುತ್ತೆ, ರೈಟ್. ಸೊ ಇದು ಬಂದು ನಮಗೆ ರಿವಾಲ್ವ್ ಬಗ್ಗೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡ್ರಾಫ್ಟ್, ನೆಟ್, ಆಫ್ಸೆಟ್, ಸೊ ಇವೆಲ್ಲ ಸಿಂಪಲ್. ಸೊ ಇವುಗಳನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಡಿಸ್ಕಷನ್ ಮಾಡ್ಕೊತ ಹೋಗೋಣ, ರೈಟ್. ಥ್ಯಾಂಕ್ ಯು.